CCTV ಕ್ಯಾಮೆರಾದ ಸರ್ಚ್ ಮಾಡ್ತಾ ಅಥವಾ ಈ ಮುಗ್ಧ ಹೆಣ್ಣಿನ ಕಣ್ಣೀರ ಸರ್ಚ್ ಮಾಡ್ತಾ ಕಣ್ಣಾರ ಕಂಡ ಮೇಲೆ ಸಾಕ್ಷಿ ಸಮೇತ ಇಡೀ ಜಗತ್ತೇ ನಿನ್ನ ಮಗನ್ನ ಕ್ಯಾಕರಿಸಿ ಪೋ ಅಂತ ಹೋಗಿತಾ ಇದ್ದ. ನಿನ್ನ ಸುಳ್ಳು ಮಾತನ್ನು ಕೇಳಿ ನಂಬೇಕಾಯ್ ನನ್ನ ನಾವು. ಈ ಅತಿಯಾದ ಆಸೆನೆ ನಿನ್ನ ಮಗನ್ನ ಇಷ್ಟು ಕೀಳು ಮಟ್ಟಕ್ಕೆ ತಂದಿದೆ. ನಮ್ಮನೆ ಮರ್ಯಾದೆ ತೆಗಿತಾ ಇದ್ದಾನೆ. ತಾಯಿಯಾಗಿ ನೀನು ಅವನಿಗೆ ಕೊಟ್ಟಿರೋ ಸಂಸ್ಕಾರ ಇದೆನಾ? ನಿಮ್ ಮಾತುಗಳನ್ನ ನೀವ್ ಆಮೇಲೆ ಆಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನನಗ್ ಸ್ವಲ್ಪ ಮಾತಾಡೋದಿದೆ. ಏನಿದು ಸರಿತಾ? ವಾಟ್ ದ ಹೆಲ್ ಇಸ್ ದಿಸ್ ನಾನ್ಸೆನ್ಸ್? ಇಂತ ಚೀಪ್ ಕ್ಯಾರೆಕ್ಟರ್ ಇರೋ ಮನೆಗೆ ನನ್ನ ಮಗಳು ಸೊಸೆಯಾಗಿ ಬರ್ಬೇಕಾಗಿತ್ತಾ? ಅಲ್ಲ ಸರಿತಾ, ನಿನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಂತ ನಂಬಿತಾನೆ ನಿನ್ನ ಕುಟುಂಬಕ್ಕೆ ನನ್ನ ಮಗಳನ್ನ ಮದ್ವೆ ಮಾಡ್ಕೊಳಕ್ ನಾನ್ ಮುಂದೆ ಬಂದಿದ್ದು. ನಾನು ನಿಮ್ಮನ್ನ ದೊಡ್ಡ ಮನೆತನ, ಒಳ್ಳೆ ಸಂಸ್ಕಾರ ಇರೋ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೆ. I was wrong. ಸರಿತಾ. Just stop it ಸರಿತಾ. ಈ ಫ್ಯಾಮಿಲಿ ಹೇಗಿದೆ ಗೊತ್ತಾ? ಹೆಂಡತಿನ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ಅವಳನ್ನ ದ್ವೇಷಿಸ್ತಾ ಓಡಾಡ್ತಿರೋ ನಿನ್ ಮಗ ಒಂದ್ ಕಡೆ ಆದ್ರೆ, ಮನೆಗ್ ಬಂದಿರೋ ಸೊಸೆನ ಮನೆ ಮಗಳ ತರ ನೋಡ್ಕೊಳ್ಳೋದ್ ಬಿಟ್ಟು ಅವಳನ್ನ ಕೆಲ್ಸದವ್ರ ತರ ಟ್ರೀಟ್ ಮಾಡ್ತಿರೋ ನೀನ್ ಇನ್ನೊಂದ್ ಕಡೆ. ನೀವು ಊರಲ್ ಕಣ್ಣಿಗ್ ಮಾತ್ರ ದೊಡ್ಡ ಮನುಷ್ಯರು ಸರಿತಾ. ಅಲ್ಲ, ಇಂತ ಹುಡುಗಿನ ದೂರ್ತಾ ಇದ್ದೀರಾ, ಆದ್ರೆ ಇಂತ ಇಂಟರ್ನ್ಯಾಷನಲ್ ಫ್ರಾಡ್ ಗಳನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ. ಎಂತ ಕ್ಯಾರೆಕ್ಟರ್ಲೆಸ್ ಫ್ಯಾಮಿಲಿ ಇದು. ಜಸ್ಟ್ ಹೇಟ್ ದಿಸ್ ಪ್ಲೇಸ್. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಯಾರು ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸಿ. ನನ್ನ ಕುಟುಂಬದ ಬಗ್ಗೆ ಕೀಳಾಗಿ ಮಾತಾಡ್ಬೇಡಿ. ಇಬ್ರು ಸ್ವಾರ್ಥಗಳಿಂದಾಗಿ, ದುರಾಸೆಯಿಂದಾಗಿ ಆ ಮದುವೆ ಮಂಟಪದಲ್ಲಿ ನಾನು ಅನಿವಾರ್ಯವಾಗಿ ಇವರನ್ನ ಮದುವೆ ಆಗ್ಬೇಕಾಯ್ತು. ಆದ್ರೆ ಈ ಮನೇಲಿರೋರು ಎಲ್ರು ಕೆಟ್ಟವ್ರಲ್ಲ ಮೇಡಮ್. ತಾತ ಕಲ್ಸ್ಕೊಟ್ಟಿರೋ ಪ್ರೀತಿ, ಸಂಸ್ಕಾರ ಈ ಮನೆಯವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನನ್ನ ಎಷ್ಟೇ ದ್ವೇಷಿಸಿದ್ರು ಯಾರಾದ್ರೂ ನನ್ನ ಇಕ್ಕಟ್ಟಲ್ಲಿ ಸಿಲುಕಿಸಿಲ್ಲ. ಮನೆಯಿಂದ ಹೊರಗಾಕಿಲ್ಲ. ಮಾಡೋ ಇವರಿಬ್ಬರಿಂದ ಇಡೀ ದೀನ ಬಂದು ಮನೆತನಕ್ಕೆ ಕಳಂಕ ತರಬೇಡಿ ಮೇಡಮ್. ಅದು ನಿಮ್ ವೈಯಕ್ತಿಕ ವಿಚಾರ ಗೌರಿ. ಆ ಮದ್ವೆ ಮಂಟಪದಲ್ಲಿ ಏನಾಯ್ತು, ನೀನ್ ಯಾಕೆ ಬಲಿಯಾದೆ ಅನ್ನೋದ್ರ ಬಗ್ಗೆ ನಾನ್ ಮಾತಾಡಲ್ಲ. ಆದ್ರೆ ನನ್ನ ವಿಷಯಕ್ಕೆ ಬಂದ್ರೆ, ಇವತ್ ನನ್ ಮಗಳ ಜೀವನನ ನೀನ್ ಮುಂದೆ ನಿಂತು ಉಳಿಸಿದ್ಯಾ. ಕಹಿ ಸತ್ಯ, ಈ ಅನಿಕೆ ಕ್ರಿಮಿನಲ್ ಮುಖ ಇವತ್ತೇನಾದ್ರೂ ಹೊರಗಡೆ ಬರ್ಲಿಲ್ಲ ಅಂದಿದ್ರೆ, ನಾಳೆ ಏನಾದ್ರೂ ಮದ್ವೆ ಆದ್ಮೇಲೆ ಈ ವಿಷಯ ಆಚೆ ಬಂದಿದ್ರೆ ಮಗಳ ಲೈಫ್ ಏನಾಗ್ತಿತ್ತು ಅಂತ ನನಗ್ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ. ದೊಡ್ಡ ಕ್ಲಾಸ್, ಸ್ಟೇಟಸ್ ಅಂತ ಯಾವಾಗ್ಲೂ ಕೊಚ್ಕೋತಾ ಇದ್ಲಲ್ಲ ಈ ಚಂಚಲ. ಆದ್ರೆ ನಿಜವಾದ ಕ್ಲಾಸ್ ಏನು, ಸಂಸ್ಕಾರ ಏನು ಅಂತ ಇವತ್ ನೀವ್ ಪ್ರೂವ್ ಮಾಡ್ಬಿಟ್ಟೆ ಗೌರಿ. ನಿಮ್ಗೆ ಹೇಗ್ ಥ್ಯಾಂಕ್ಸ್ ಹೇಳಿ ಅಂತಾನೆ ಗೊತ್ತಾಗ್ತಿಲ್ಲ. ಟ್ರೂಲಿ ಯು ಆರ್ ಅನ್ ಏಂಜಲ್ ಫಾರ್ ಮೈ ಡಾಕ್ಟರ್. ಇದು ಕ್ಷಣನೂ ನಾವಿಲ್ಲಿರಲ್ಲ. ವೈಶು, ನಡಿ ಹೋಗೋಣ. ಒಂದ್ ನಿಮಿಷ ಅಮ್ಮ, ನನ್ ಹತ್ರ ಇವ್ನಿಗೆ ಸೇರ್ಬೇಕಾಗಿರೋ ಒಂದ್ ವಸ್ತು ಉಳ್ಕೋಬಿಟ್ಟಿದೆ. ವಿವೇಕ್ ಹೊಡೆದಿದ್ ಸಾಲ್ದು, ನನ್ ಚಪ್ಪಲಿ ತಗೊಂಡು 4 ಬಾರಿಸ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ನಿನ್ನಂತ ಕಾಮಂತ ಮೃಗನ್ ಮುಟ್ಟೋದಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಬದುಕನ್ನ ಹಾಳು ಮಾಡಿ ನನ್ ಜೊತೆ ಲೈಫ್ ಶೇರ್ ಮಾಡೋದಕ್ಕೆ ಬಂದಿದ್ಯಲ್ಲ, ಚೀಪ್ ಬ್ಲಡಿ ಲೈಯರ್. ನಿನ್ ಮುಖ ನೋಡಿದ್ರೇನೆ ನನಗೆ ವಾಮಿಟ್ ಬರ್ತಾ ಇದೆ. ಒಂದ್ಸಲ ನಿನ್ನ ಅಕ್ಕ ಅಂತ ಕರೆದಿದ್ದೆ. ಇವತ್ತು ಆ ಒಂದೇ ಒಂದ್ ಪದಕ್ ಬೆಲೆ ಕೊಟ್ಟು ನನ್
ಜೀವನ ಸರ್ವನಾಶ ಆಗೋದ್ರಿಂದ ಕಾಪಾಡ್ಬಿಟ್ಟೆ ಅಕ್ಕ ನೀನು. ದಿಸ್ ಎಂಗೇಜ್ಮೆಂಟ್ ವಾಸ್ ಅ ಡೆತ್ ಟ್ರ್ಯಾಪ್ ಫಾರ್ ಮೀ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವೈಶು, ಏನು ಅವತ್ತು ಕೆಫೆಯಲ್ಲಿ ಒಂದು ಮಾತು ಹೇಳಿದ್ದೆ, ಸತ್ಯ ಗೊತ್ತಾದಾಗ ನಿನ್ ಕೆನ್ನೆನೂ ಇರುತ್ತೆ ನನ್ ಕೈಯೂ ಇರುತ್ತೆ ಅಂತ. ಆದ್ರೆ ಅದಕ್ಕೂ ಮುಂಚೆ ನನ್ ಗಂಡ ಹೊಡೆದಾಗಿದೆ, ಅದಕ್ಕೆ ಸುಮ್ನಿದ್ದೀನಿ. ಗೌರಿ, ನೀನು ಅಲ್ಲಮ್ಮ, ನಿನ್ ಮೇಲಿರೋ ಅಪವಾದ ದೂರ ಆಗೋವರ್ಗು ನೀನ್ ನಮ್ಮ ಮನೆಗೆ ಬರ್ಬಾರ್ದಲ್ವಾ? ಗೌರಕ್ಕನ್ ಮೇಲೆ ಅಪವಾದ ಅಷ್ಟೇ ಇದೆ, ಆದ್ರೆ ಇವ್ರ ಅಪರಾಧನೇ ಮಾಡಿದಳಲ್ಲಮ್ಮ. ನನ್ ಮೇಲೆ ಬಂದಿರೋ ಅಪವಾದನೆ ಸುಳ್ಳು ಅಂದ್ಮೇಲೆ ನನ್ ಹೆತ್ತರ ಮನೆಗೆ ಬರೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಮ್ಮ? ಆದ್ರೆ ಬರ್ಬೇಕಾದ್ರೆ ಇನ್ನೊಂದು ತಪ್ಪನ್ನ ಸರಿ ಮಾಡಿ ಬರ್ಬೇಕಾಯ್ತು, ಅದೇ ಬೇಸರ. ಅಪವಾದ ಸುಳ್ಳಾಯ್ತಾ? ಏನಮ್ಮ ಹೇಳ್ತಿದ್ಯಾ? ಈ ಪಾಪಿನ ಮದುವೆ ಮಂಟಪದಿಂದ ಕರ್ಕೊಂಡು ಹೋಗಿದ್ ಯಾರು? ಮೌಲಿಕ ಪ್ರಶ್ನೆಗಳಿಗೆ ಕಾರಣ ಯಾರು? ನೀನನ್ನ ಕೇಳ್ತಿರೋದು, ಆವತ್ತು ನಿನ್ನ ಮದುವೆ ಮಂಟಪದಿಂದ ಕರ್ಕೊಂಡು ಹೋಗಿದ್ದು ಯಾರೇ? ಈ ಬಸ್ಸಿಗೆ ಕಾರಣ ಯಾರು ಅಂತ ಹೇಳ್ಬೋದ? ಇವ್ರು ಬಂದಿದ್ದು ನನ್ ಗಂಡನ ಮನೆಗೆ. ಪುಣ್ಯವಂತರ ಮನೆಗೆ ಈ ಪಾಪಿ ಯಾಕಮ್ಮ ಬಂದಿದ್ಲು? ಸರಿಯಾದ ಜಾಗಕ್ಕೆ ಬಂದ್ಲು. ಇವಳಿಗೆ ನ್ಯಾಯ ಸಿಗ್ಬೇಕಾಗಿರೋದು ಆ ಮನೆಯಲ್ಲೇ. ಗೌರಿ, ಏನಮ್ಮ ಹೇಳ್ತಾ ಇದೀಯಾ? ಈ ಪಾಪಿಗೂ ಆ ಪುಣ್ಯದ ಮನೆಗೂ ಏನಮ್ಮ ಸಂಬಂಧ? ಅಕ್ಕನ ಪ್ರೀತಿ ಮಾಡೋ ನಾಟಕ ಆಡಿ ಅವಳನ್ನ ನಂಬಿಸಿ ಮದುವೆ ಮಂಟಪದಿಂದ ಕತ್ತು ಮುಚ್ಚಿ ಕರ್ಕೊಂಡು ಹೋಗಿ ಇವತ್ತು ಮೋಸ ಹೋಗಿ ಅವಳು ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಅಲ್ಲ ಅನಿಕೇತ್. ನನ್ ಗಂಡನ ಅತ್ತೆ ಚಂಚಲ ಅವ್ರ ಮಗ ಅನಿಕೇತ್. ಕರ್ಮ ಕಾಂಡಲ್ಲ ನೋಡಕ್ ನಾನಿನ್ನು ಬದುಕಿದ್ದೀರಲ್ಲ. ಮಾಡಿರೋ ತಪ್ಪಿಂದ ನೀನು ಆ ಮನೆಗೆ ಸೇರ್ಕೊಂಡೆ. ಇನ್ನು ನಾವೆಲ್ಲ ಆ ಬೇಜಾರಿಂದಾನೆ ಹೊರಗ್ ಬಂದಿಲ್ಲ. ಅಂಥದ್ರಲ್ಲಿ ಇನ್ನೊಂದು ಕರ್ಮ ಮಾಡ್ಕೊಂಡ್ ಕೂತಿದ್ದಾಳಲ್ಲ. ಇನ್ಮೇಲೆ ಆ ಮನೆಯವರೆಲ್ಲ ನಿನ್ನ ಇನ್ನಷ್ಟು ನೀಚವಾಗಿ ನೋಡಕ್ ಶುರು ಮಾಡ್ತಾರೆ. ನಮ್ ಕುಟುಂಬದವರು ಯಾವತ್ತು ಅವ್ರ ಮುಂದೆ ತಲೆ ಎತ್ತಕ್ಕಾಗಲ್ಲಮ್ಮ, ತಲೆ ಎತ್ತಕ್ಕಾಗಲ್ಲ.
ಅನುಭವಿಸ್ಬೇಕು? ಅಲ್ಲಮ್ಮ ಗೌರಿ, ವಿವೇಕ್ ಹತ್ಯೆ ಮಗ ಅಂದ್ರೆ ಇವಳಿಗೆ ಅಣ್ಣನ ಮನಸ್ಸೆ ಅಲ್ವೇನೆ? ಇಲ್ಲ ಅತ್ತೆ, ಚಂಚಲ ಅವರು ದೀನ ಬಂದು ಮನೆ ಮಗಳಲ್ಲ. ಅಲ್ಲಮ್ಮ, ಅವರು ಇವಳನ್ನ ಮದ್ವೆ ಮಾಡ್ಕೋತಾರ? ಆ ಮನೆಯಲ್ಲಿ ಯಾರು ಕೆಟ್ಟವರಿಲ್ಲ, ಖಂಡಿತ ಇದಕ್ಕೊಂದು ದಾರಿ ಸಿಕ್ಕೇ ಸಿಗತ್ತೆ. ಆ ಮನೆಯಲ್ಲಿ ಯಾರು ಕೆಟ್ಟವರಿಲ್ಲ ಅಂತ ನನ್ಗೂ ಗೊತ್ತು. ನಾನು ಏನೇ ಮಾಡಿದ್ರು ಹೈ ಕ್ಲಾಸ್ ರೇಂಜ್ ಅಲ್ಲೇ ಇರುತ್ತೆ. ಮಾತಾಡಿದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಅಷ್ಟೇ. ನೀನ್ ತಪ್ಪು ಕೂಡ ರೇಂಜ್ ಅಲ್ಲೇ ಮಾಡ್ತೀಯ. ಅಕ್ಕ ಇಲ್ಲದೆ ಇದ್ರೆ ಅವ್ನ್ ಬೇರೆಯವ್ರ ಜೊತೆ ಮದ್ವೆ ಆಗ್ತಿದ್ದ. ನಿನ್ನ ಚೆನ್ನು ಎಂತ ಬ್ಲಂಡರ್ ಮಾಡ್ಬಿಟ್ಟೆ ನೋಡಿ. ನೀನು ನಿನ್ನ ಬಟ್ಟೆ ನೀನೇ ಬೆಂಕಿ ಹಚ್ಕೊಳ್ದಂದ್ರೆ ನಿನ್ ಗೋರಿ ನೀನೇ ಕರ್ಕೊಂಡ್ಬಿಟ್ಟಿರೋ ಸ್ಟುಪಿಡ್. ದೇವ್ರೆ ಕೆಳಗಿಳಿದ್ ಬಂದ್ರು ನಿನ್ನ ಕಾಪಾಡೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ ತಲೆ ನೀನೇ ಮಣ್ಣು ಹಾಕೋದ್ಬಿಟ್ಟಿ. ಏನು ಎಲ್ರೂ ಮುಂದೆ ನನ್ನ ಕ್ರಿಮಿನಲ್ ತರ ನಿಲ್ಸ್ಬಿಟ್ಟಿಯಲ್ಲೋ. ಒಂದು ಮಾತು ನೀನ್ ಆಡ್ಬೇಡ. ನಿನ್ನ ಬೆಳೆಸಿ ಅಧಿಕಾರ ಕಿತ್ತು ನಿನ್ ಬಾಯಲ್ಲಿ ಇಡಕ್ ಹೋದ್ರೆ ನಾಯಿ ಹಾಕೋ ಹಾಗೆ ನೆಲಕ್ಷಲ್ ಬಿಟ್ಟಿಯಲ್ಲೋ. ನಿನ್ನ ನಾನ್ ಸೆನ್ಸ್ ಬುದ್ಧಿಯಿಂದ ನನ್ನ ವರ್ಷಗಳ ಕನ್ಸೆಲ್ಲ ಸ್ಪಾಯ್ಲ್ ಆಗೋಯ್ತು. ನೀನೆಷ್ಟು ಬ್ರೇನ್ಲೆಸ್ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೋ. ಬೇಕು ಅಂತ ಮಾಡಿ ದೀನ ಬಂದು ಗ್ರೂಪ್ ಕಂಪನೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡಬೇಕು ಎಷ್ಟು ಸ್ಕೆಚ್ ಆಗಿದೆ. ಹಾಗೆ ಆ ವಿವೇಕ್ ಮುಂದೆ ಸೋತಾದೆ. ನಿನ್ನ ಆ 1000 ಕೋಟಿ ವರ್ತಿ ಅರುಂಧತಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಪರ್ಸನ್ ಅವ್ರ ಮಗಳ ಜೊತೆ ಮದುವೆ ಮಾಡಿಸಿ ಆ ಸಾಮ್ರಾಜ್ಯಕ್ಕೆ ಕಿಂಗ್ ಮಾಡ್ಬೇಕು ಅನ್ಕೊಂಡೆ. ನಿನ್ನ ಆಕಾಶ ಎತ್ತಿ ಬೆಳೆಸಿ ನೋಡ್ಬೇಕು ಅನ್ನೋದು ನನ್ನ ಆಂಬಿಷನ್ ಆಗಿತ್ತು. ಆದ್ರೆ ನೀನು ಪಾತಾಳ ಬಿಟ್ಬಿಟ್ಟೆ. ಇನ್ಮೇಲೆ ಈ ಇಮೇಜ್ ಇಟ್ಬಿಟ್ಟು ಹೇಗ್ ಮೇಲೆ ಮಾಡ್ತೀಯಪ್ಪ? ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಆ ಮೋನಿಕಾ ನನ್ನ ಚೀಟ್ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮೋನಿಕಾ ಶ್ರೀಮಂತರ ಮನೆ ಹುಡುಗಿ ಅಂತ ಎಲ್ರೂ ಹೇಗ್ ಮ್ಯಾನಿಪುಲೇಟ್ ಮಾಡಿದ್ಲು ಹಾಗೆ ನನ್ನ ಫೂಲ್ ಮಾಡಿದ್ಲು ಮಾವ್. ನಾನು ಬ್ಲೈಂಡ್ ಆಗಿ ನಂಬಿಟ್ಟೆ. ಯಾರೋ ಬೀಳ್ಲಿ ಅಂತ ನಾನ್ ತೋಡಿರೋ ಗುಂಡೆಯಲ್ಲಿ ನನ್ನ ಮಗನೇ ಬಿದ್ದೋದ್ರೆ ನನ್ ಕತೆ ಏನಾಗ್ಬೇಕು? ಮನೆಯವ್ರ ಮುಂದೆ ಅಲ್ಲ ತಲೆ ಎತ್ಕೊಂಡ್ ಮೆರಿಬೇಕು ಅಂತ ನಾನು ಕಾಯ್ತಾ ಇದ್ದೆ. ಆದ್ರೆ ನೀನು ಅವ್ರ ಮುಂದೆ ಅಲ್ಲ ನನ್ ತಲೆ ಕಚ್ಚೋ ಹಾಗೆ ಮಾಡ್ಬಿಟ್ಟೆ. ನಾನ್ ಏನ್ ಮಾಡ್ಲಿ ಮಾಮ್? ಮದ್ವೆ ಆಗಿ ಆ ಮನೆ ಅಳಿಯನಾಗಿ ಅಷ್ಟು ಆಸ್ತಿ ಹೊಡಿಬೇಕು ಅಂತ ಸ್ಕೆಚ್ ಹಾಕಿದ್ದೆ. ಆದ್ರೆ ನಾವಿಬ್ರು ಈಗ ಟೋಟಲ್ ಆಗಿ ಫೂಲ್ ಆಗ್ಬಿಟ್ವಿ. ಆಗೋಗಿರೋದನ್ನ ಸುಮ್ನೆ ಜ್ಞಾಪಕ ಮಾಡ್ಕೊಂಡು ಕೊರಗೋದ್ರಲ್ಲಿ ಅರ್ಥ ಇಲ್ಲ. ಇವಾಗ ನೆಕ್ಸ್ಟ್ ಸ್ಟ್ರಾಟಜಿ ಏನು ಅಂತ ಪ್ಲಾನ್ ಮಾಡೋಣ. ನೋಡಿ, ಇನ್ನೊಂದೆ ನಮ್ಮಿಬ್ರು ಮಧ್ಯ ಬೇಕಾಗಿರೋದು ಬರೀ ಕೋಆಪರೇಷನ್ ಅಲ್ಲ, ಪಕ್ಕಾ ಕೋಆರ್ಡಿನೇಷನ್. ಹೇಗಾದ್ರೂ ಮಾಡಿ ಆ ಮೋನಿಕಾನ ನಿನ್ ಲೈಫ್ ಇಂದ ತೊಲಗಿಸು. ಇದು ಒಂದು ಮಾತ್ರ ನೆಟ್ಟಗೂ ಮಾಡಿ ಸಾಯಿ. ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಪರಿಸ್ಥಿತಿ ಯಾವಪ್ಪನೂ ಬೇಡ. ಇಂಥ ಮಗಳಿಗೆ ಅಪ್ಪ ಅನ್ನಿಸ್ಕೊಳ್ಳೋದಕ್ಕಿಂತ ಸಾಯದೆ ಮೇಲು, ಸಾಯದೆ ಮೇಲು, ಸಾಯದೆ ಮೇಲು. ಅಪ್ಪ ಪ್ಲೀಸ್ ಹೋಗ್ ಮಾಡ್ಬೇಡಿ, ಹೋಗ್ ಮಾಡ್ಬೇಡಿ. ನಮ್ ಕಡೆ ಬರ್ತಾ ಇಷ್ಟು ಕಪ್ಪಾಗಿದೆ ಅಂತ ಗೊತ್ತಿರ್ಲಿಲ್ಲ ರೀ. ಇವ್ರ ಬಸ್ಸಿಗೆ ಅಂಕಿತ್ ಕಾರಣ ಅಂತ ಗೊತ್ತಾದ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋ ದಾರಿನೇ ಕಾಣಿಸ್ತಿಲ್ವಲ್ರಿ. ಮಾಡ್ಬೇಕು ಅಂತ ಈ ದರಿದ್ರ ನೋಡು, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿರೋ ತರ ನಿಂತಿದ್ದಾಳೆ. ಏಯ್ ಸುಮ್ಮನೆ ಮುಖದೋಳೆ, ನೀನ್ ಮಾಡಿದ ಸಾಧನೆ ಅಲ್ಲ. ಸುಮ್ನಿರು ಚಿನ್ನು. ಅಕ್ಕ
ಮುಖ ನೋಡಿದಾಗ ಮುಖ ಮುಚ್ಚಿ ಜಡ್ಜ್ ಬಿಡ್ಬೇಕು ಅನ್ಸ್ತಿದೆ. ಈಗ ಗಲಾಟೆ ಮಾಡೋದ್ರಿಂದ ಏನ್ ಪ್ರಯೋಜನ ಹೇಳಿ? ಇನ್ನೇನ್ ಮಾಡ್ಸಾಯಕ್ಕಾಗತ್ತೆ ಅದಕ್ಕೆ? ಏನ್ ಮಾಡ್ಸಾಯಕ್ಕಾಗತ್ತೆ? ಬಸ್ ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ನಿಮ್ ಮನೆ ಸೋಸೆ ಮಾಡ್ಕೊಳ್ಳಿ ಅಂತ ಬೇಡ್ಕೊಳಕ್ಕಾಗತ್ತಾ? ಬೇಡ, ಮನ್ಸೇನೋ ಇದೆ, ಆದ್ರೆ ಮಕ್ಕಳು ಮನ್ಸು ಅವ್ರಿಗೆ ಇರತ್ತಾ? ಒಳಗ್ ಬರ್ಬೋದಾ ತಾಯಿ? ಕೂತ್ಕೊಳ್ಳಿ, ಕೂತ್ಕೊಳ್ಳಿಮ್ಮ, ಕೂತ್ಕೊಳ್ಳಿ. ಅಂದ್ರೆ ಗೌರಿ ಕುಡಿಗೆ ಬೇಡ, ನಾವ್ ಮಾತಾಡೋದ್ ಬಂದಿದ್ದೀವಿ. ಮಾತಾಡೋದಕ್ಕೆ ಏನ್ ಉಳಿದಿದೆ ಅಳಿಯತ್ತೆ? ಮನೆಯಿಂದ ಆಚೆ ಕಾಲಿಡೋ ಬದಲು ಇಲ್ಲೇ ನನ್ನ ಪ್ರಾಣ ಹೋಗ್ಲಿ ಅಂತ ಕೂತಿದ್ದೀನಿ. ಬೇರೆ ಪ್ರಪಂಚಕ್ಕೆ ಬೆಳಕು ಕೊಡುವಂತ ಸೂರ್ಯನಿಗೆ ಗ್ರಹಣ ಹಿಡಿಯುತ್ತೆ ಅಂದ್ಬಿಟ್ಟೆ. ನಾನ್ ಯಾರು ಕೊಲೆಮಾನವರು? ಅದು ತೊಂದರೆಗಳು ಬರದೇ ಇರುತ್ತೆ. ಈ ದೊಡ್ಡವರು ದೊಡ್ಡ ಮಾತಾಡ್ತಾ ಇದ್ದೀರ, ಆದ್ರೆ ಇದನ್ ಸಹಿಸೋ ಶಕ್ತಿ ನನಗಿಲ್ಲ ರಾಯ್ರೆ. ಹೋದ್ ಜನ್ಮದ ಶತ್ರುಗಳು ಈ ಜನ್ಮದಲ್ಲಿ ಮಕ್ಕಳಾಗಿ ಹುಟ್ಟಿ ಸೇರ್ ತೀರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ನನ್ನ ಬದುಕು ಹಾಗೆ ಆಗಿದೆ ರಾಯ್ರೆ, ಅನುಭವಿಸ್ತಾ ಇದ್ದೀನಿ ಅಷ್ಟೇ. ವೀರಣ್ಣವರೇ, ಇಷ್ಟಪಟ್ಟು ಬೆಳೆಸಿದ ಹೂವಿನ ಗಿಡನ ಯಾವ್ದೋ ಕೀಟ ತಿಂತಿದೆ ಅಂತ ಅದನ್ನ ಕತ್ತರಿಸಾಕಕ್ಕಾಗತ್ತ? ತಪ್ಪಾಗಿದೆ. ಆ ತಪ್ಪನ್ನ ಸರಿಪಡಿಸೋದಕ್ಕಾಗೋದಿಲ್ಲ ವೀರಣ್ಣವ್ರೆ, ತಿದ್ಕೋಬೇಕಾಗುತ್ತೆ. ಈ ಘಟನೆಯಿಂದ ನಮ್ಮ ಎರಡೂ ಕುಟುಂಬಕ್ಕೂ ತುಂಬಲಾರದಂತ ನಷ್ಟ. ಅದಕ್ಕೆ ನಮ್ಮ ಎರಡೂ ಕುಟುಂಬಗಳು ಕೂತು ಮಾತಾಡಿದ್ರೆ ಏನಾದ್ರೂ ಪರಿಹಾರ ಸಿಗ್ಬೋದು ಅಂತ ನಮ್ಮ ಮನಸ್ಸು ಅನಿಸ್ತು. ಅದಕ್ಕೆ ಬಂದ್ರಿ. ಬೇರೆಲ್ಲವೇ, ನಮ್ಮ ನಡುವೆ ರಕ್ತ ಸಂಬಂಧ ಇಲ್ಲದೆ ಇದ್ರು ನಮ್ಮನೆ ಹುಡುಗ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ ನಿಮ್ಮ ಮಗಳಿಗೆ ತುಂಬಾ ದೊಡ್ಡ ವಂಚನೆ ಮಾಡ್ಬಿಟ್ಟಿದ್ದಾನೆ. ಅದನ್ನ ನಮ್ ಗೌರಿ ಸಾಬೀತು ಮಾಡಿದ್ವಿ. ಗೌರಿ ಇರ್ಲಿಲ್ಲ ಅಂತಂದ್ರೆ ಈ ಸತ್ಯ ಗೊತ್ತಾಗ್ತಾ ಇರ್ಲಿಲ್ಲ. ಎಷ್ಟೋ ಜನರ ಮನಸ್ಸಿನಲ್ಲಿ ಗೌರಿನೇ ತಪ್ಪು ಮಾಡಿರೋದು ಅನ್ನೋ ಅಪವಾದ ಹಾಗೆ ಉಳಿದೋಗ್ಬಿಟ್ರು. ತಡ ಮಾಡೋದ್ರಿಂದ ಇನ್ನು ಅರ್ಥ ಇಲ್ಲ. ಯಾವ್ದಾದ್ರೂ ಒಂದು ನಿರ್ಧಾರ ಬರ್ಬೇಕು. ಅಮ್ಮ, ನಮ್ಗೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ಇವತ್ತು ನನ್ ಮಗಳಿಗೆ ಅನ್ಯಾಯ ಆಗಿದೆ, ಆದ್ರೆ ಅದೇ ಮನೆಯಲ್ಲಿ ನನ್ ಮಗಳ ಗೌರಿಗೆ ದೊಡ್ಡ ನ್ಯಾಯ ಸಿಕ್ಕಿದೆ. ಎರಡೂ ಘಟನೆಗಳು ನಿಮ್ಮನೇಲೆ ಆಗಿರೋದ್ರಿಂದ ಇದಕ್ಕೂ ನೀವೇ ನ್ಯಾಯ ಕೊಡ್ತೀರಾ ಅನ್ನೋ ನಂಬಿಕೆಯಲ್ಲಿದ್ದೀವಿ. ರಾಯ್ರೆ, ಪ್ರತಿದಿನ ನಾನು ಮಣ್ಣಿನ ಗೊಂಬೆ ಮಾಡ್ತೀನಿ. ಆ ಮಣ್ಣಿನ ತಿಕ್ಕಿ ತೀಡಿ ಒಂದು ಒಳ್ಳೆ ಮೂರ್ತಿ ಮಾಡಿ ಚೆನ್ನಾಗಿ ಕಾಡ್ಲಿ ಅಂತ ಬಣ್ಣ ಹೊಡೆದು ಅದನ್ನ ಸುಂದರವಾಗಿ ಮಾಡ್ತೀನಿ. ಆದ್ರೆ ನಮ್ಮ ಮನೇಲಿದ್ದು ಒಂದು ಗೊಂಬೆನ ನಾನು ಸರಿಯಾಗಿ ತಯಾರು ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಪಾಪದ ಪಾಚಿ ಬತ್ಕೋಬಿಟ್ಟಿದೆ, ಹಾಳಾಗೋಗಿದೆ. ಅಂತ ಗೊಂಬೆನ ನಿಮ್ಮ ಸುಂದರವಾದ ಬಂಗ್ಲೆಯಲ್ಲಿರೋ ಒಳ್ಳೆ ಗೊಂಬೆಗಳ ಜೊತೆ ಇಡೀ ಅಂತ ಕೇಳೋ ಅಷ್ಟು ಮೂರ್ಖ ನಾನಲ್ಲ. ಅಪ್ಪನಾಗಿ ನಾನು ಸೋತೋದೆ ರಾಯ್, ನಾನು ಸೋತ್ ಬಿಟ್ಟಿದ್ದೀನಿ. ನೋಡಿ, ತಪ್ಪುಗಳು ಯಾವ್ದು ತಪ್ಪು ಯಾರ್ದು ಅಂತ ಲೆಕ್ಕ ಹಾಕ್ತಕ್ಕಿರೋ ಟೈಮ್ ಅಲ್ಲ ಆಯ್ತು. ಯಾರಿಂದ ಎಲ್ಲಿ ತಪ್ಪಾಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾವ್ ನಿರ್ಧಾರ ಹೇಳೋಕ್ ಬಂದಿದ್ದೀವಿ. ತಾತ, ಇಂಥ ವಿಚಾರದಲ್ಲಿ ತಪ್ಪು ಇಬ್ಬರದು ಇರುತ್ತೆ, ಆದ್ರೆ ಶಿಕ್ಷೆ ಮಾತ್ರ ಹೆಣ್ಣಿಗಾಗತ್ತೆ. ತಪ್ಪು ಇಬ್ಬರದು ಆದ್ರೂ
ಇವತ್ತು ಕಠಿಣ ಶಿಕ್ಷೆ ಮಾತ್ರ ನನ್ ಅಕ್ಕಂಗ ಆಗ್ತಾ ಇದೆ. ಅದು ಬರೀ ಒಂದ್ ಮನುಷ್ಯ ಜೀವ ಅಲ್ಲ, ಇವತ್ತವಳ ಹೊಟ್ಟೆಲಿ ಇನ್ನೊಂದು ಪುಟ್ಟ ಜೀವನೂ ಇದೆ. ಆ ಪುಟ್ಟ ಮಗುಗೆ ಅಪ್ಪನ ಆಶ್ರಯ ಬೇಕಲ್ವಾ? ನೀವು ದೊಡ್ಡವ್ರು ಬಂದಿದ್ದೀರಾ, ಸರಿಯಾದ ನಿರ್ಧಾರ ತಗೋತೀರಾ. ಆದ್ರೂ ಈ ಮನೆ ಮಗಳಾಗಿ ನಾನು ಹೇಳ್ಬೇಕಾಗೋದನ್ನ ಹೇಳ್ತಾ ಇದ್ದೀನಿ. ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಕ್ಷಮಿಸಿ ಅಂತ ಬೇಡತ್ತಂತ ನೀವು ಯಾವುದನ್ನು ನೀವು ಮಾಡಲ್ಲ ಅನ್ನೋದು ಸರಿಯಾಗಿ ಹೇಳ್ತೀನಿ. ಈ ಮನೆಯಲ್ಲಿದ್ದ ಶಿಲ್ಪನ್ನ ಹಾಳು ಮಾಡಿದ ಜೀವ ಆ ಮನೆಯಲ್ಲಿದೆ ಅಂದಾಗ ಹಾಳು ಮಾಡಿದವರೇ ಬಾಳು ಕೊಡ್ಬೇಕಲ್ವೇನಮ್ಮ? ಈ ವಿಚಾರನ ನಾವು ತೀರ್ಮಾನ ಮಾಡ್ಕೊಂಡೇ ಬಂದಿದೀವಿ. ಅನಿಕೇತ್ ಮೋನಿಕನ್ನೇ ಮದ್ವೆ ಆಗ್ತಾನೆ. ಇನ್ನೊಂದು ವಾರದಲ್ಲಿ ಮೋನಿಕಾ ಅನಿಕೇತ್ಗೆ ಮದ್ವೆ ಮಾಡಿಸ್ತೀವಿ ಅಂತ